सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेयं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभाविभूमिवनजे विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वैपाथिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् मूकोऽपि वाग्मी जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् नमः श्रीमदानन्दतीर्थार्य सन्मनः सरसी भुवि अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ ತಾರತಮ್ಯದ ವಿಚಾರವಾಗಿ ಬಂತು, ಅನೇಕ ವಿಷಯಗಳನ್ನು ತಿಳ್ಕೊಂಡ್ವಿ. ಅದರಲ್ಲಿ ಕೊನೆಗೆ ಒಂದು ಅರ್ಥವಾದ ಅಂತ ಒಂದು ಶಬ್ದ ಬಂತು. ಈ ಅರ್ಥವಾದ ಯಾಕೆ ಬಂತು ಅನ್ನೋದರ ವಿವರಣೆ ಆಯ್ತು ನೆನ್ನೆ ದಿವಸ. ಅಂದ್ರೆ ಈ ದುಶಾಸ್ತ್ರ ಏನಿದೆ, ಆ ದುಶಾಸ್ತ್ರವನ್ನ ಎಂದೆಂದಿಗೂ ಪರಿತ್ಯಾಗ ಮಾಡ್ಬೇಕು, ದೂರ ಇಟ್ಬಿಡ್ಬೇಕು ಅಂತ ಅರ್ಥ, ಹತ್ರಕ್ಕೂ ಸೇರಿಸ್ಕೊಡ್ಬಾರ್ದು. ಅದರಲ್ಲಿ ವಿಷ್ಣುವಿನ ವಿರೋಧವಾದ ಅನೇಕ ಅಂಶಗಳು ಕಾಣೋದಿದ್ರೆ, ಅಂದ್ರೆ ವಿಷ್ಣುವಿನ ಅನೇಕ ಗುಣಗಳಿಗೆ ವಿರೋಧ ಬರ್ತಾ ಇದೆ, ಆ ವಿಷಯಗಳನ್ನ ಹೇಳುವಂತ ಶಾಸ್ತ್ರವನ್ನು ಓದಬಾರದು. ಅದೇ ಖಂಡನೆ ಮಾಡ್ಲಿಕ್ಕೆ ಓದ್ಬೇಕು. ಅಂದ್ರೆ ಸರಿಯಾಗಿ ಬರ್ದಿಲ್ಲ, ವಿಷ್ಣು ವಿರುದ್ಧವಾಗಿ ತತ್ವಗಳನ್ನ ಗ್ರಂಥದಲ್ಲಿ ಬರ್ದಿದ್ದಾರೆ ಅಂದ್ರೆ ಅದ್ರ ಖಂಡನೆ ಮಾಡ್ಲಿಕ್ಕೆ ಓದೋದ್ ತಪ್ಪಿಲ್ಲ. ಆದ್ರೆ ಅದನ್ನ ಪಾಠ ಕೇಳ್ಬೇಕು ಅಂತ ಅದನ್ನ ಬಹಳ ಶ್ರದ್ಧೆಯಿಂದ ಕೇಳ್ತಾ ಕೊಡೋದಲ್ಲ ಅಂತ, ಅದರಲ್ಲಿ ಸಮಯ ವ್ಯರ್ಥ ಆಗ್ಬಾರ್ದು ಅಂತ ಅಷ್ಟೇ. ಅದನ್ನ ದುಶಾಸ್ತ್ರಗಳ ಅಧ್ಯಯನ ಮತ್ತೆ ಅದರ ವಿಶಿಷ್ಟವಾದ ಚಿಂತನೆ ಅದು ಕೇವಲ ಖಂಡನೆಗೋಸ್ಕರ ಅಂತಿದ್ರೆ ಮಾತ್ರ ಯುಕ್ತ, ಇಲ್ಲ ಅಂದ್ರೆ ಅದನ್ನ ದೂರಕ್ಕೆ ಹಾಕ್ಬಿಡ್ಬೇಕು. ಅದರಿಂದ ಏನ್ ಸಾಧನೆ ಆಗಲ್ಲ. ಅದರಿಂದ ಅದಕ್ಕೋಸ್ಕರ ದುಶಾಸ್ತ್ರ ಅಂತೂ ಪರಿತ್ಯಜೆ ಅಂತ ಹೇಳಿ ದುಶಾಸ್ತ್ರವನ್ನ ಅಧ್ಯಯನ ಮಾಡ್ಲೇಬಾರ್ದು, ಅದನ್ನು ಬಿಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಯಾಕೆ ದುಶಾಸ್ತ್ರವನ್ನ ಬಿಡಬೇಕು ಅನ್ನೋದಕ್ಕೆ ಇವ್ರೇನ್ ಕಾರಣ ಕೊಟ್ಟಿತ್ತು, ನೀವು ದುಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ನೀವು ಚೆನ್ನಾಗಿ ಮಿಥ್ಯಾ ಜ್ಞಾನ ಸಂಪಾದನೆ ಮಾಡ್ತೀರಿ, ಬೇಡದೇ ಇರುವಂತಹ ಜ್ಞಾನ ಸಂಪಾದನೆ ಮಾಡ್ತೀರಿ. ಮಾಡಿದಾಗ ಅದನ್ನ ಅನರ್ಥನೇ ಹೆಚ್ಚು. ಯಾಕೆಂದ್ರೆ ಎಷ್ಟೆಷ್ಟು ದುಶಾಸ್ತ್ರವನ್ನ ಅಭ್ಯಾಸ ಮಾಡ್ತೀರೋ ಅಷ್ಟಷ್ಟು ನಿಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅದನ್ನ ಎಷ್ಟೆಷ್ಟು ಬಿಡ್ತೀರೋ ಅಷ್ಟಷ್ಟೇ ಸುಖಕ್ಕೂ ಕಾರಣ ಆಗುತ್ತೆ. ಹಾಗಾಗಿ ಎಷ್ಟು ದುಶಾಸ್ತ್ರಗಳ ಅಧ್ಯಯನ ಮಾಡ್ತೀರೋ ಆಗ ಅದಕ್ಕೆ ಫಲವಾದ ದುಃಖ.
ಅದನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಇನ್ನು ಎಷ್ಟು ಆ ದುಶಾಸ್ತ್ರಗಳನ್ನ ಬಿಟ್ಟು ಬಿಟ್ಟು ಹೋಗ್ತಾರೆ, ಆಗ ಸುಖ ಅನುಭವ ಜಾಸ್ತಿ ಆಗುತ್ತೆ. ಹಾಗಾಗಿ ಕೇವಲ ಮೋಕ್ಷ ಅಂತಂದ್ರೆ ಇರೋ ಬಂಧನ ಕಳಚ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ, ಹೊರತು ಸುಖವನ್ನ ಅನುಭವಿಸುವುದು ಕೂಡ. ಹಾಗಾಗಿಯೇ ಮೋಕ್ಷದಲ್ಲೂ ತಾರತಮ್ಯ ಅನ್ನೋದು ಉಂಟು ಅಂತ ಇದುವರೆಗೆ ತಿಳಿಸಾಯ್ತು. ಇಷ್ಟನ್ನ ಇಲ್ಲಿ ದುಶಾಸ್ತ್ರಂತು ಪರಿತ್ಯಜೆ ಅನ್ನೋ ಅಂಶವನ್ನ ಬಿಡಿಸ್ತಾ ಹೇಳಿದ್ರು. ಕೊನೆಗೆ ಈ ಕೊನೆ ಪಾರ, ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಕೊನೆ ಸುಧಾ ಭಾಗ, ಅಧಿಕರಣಾರ್ಥಂ ಉಪಸಂಹರತಿ ಅತ ಇತಿ, ಈ ಅಧಿಕರಣದ ಮುಕ್ತಾಯವನ್ನ ಮಾಡ್ತಾರೆ. ಏನ್ ಹಾಗಾದ್ರೆ ಇಲ್ಲಿ ಮೊದಲಿಗೆ ಒಂದಿಷ್ಟು ವ್ಯಾಕರಣ ವಿಚಾರಗಳನ್ನ ಹೇಳ್ತಾರೆ, ಅದ್ರ ಮಧ್ಯದಲ್ಲಿ ಕೊನೆಯದಾಗಿ ಉಪಸಂಹಾರ ಮಾಡ್ತಾ ಹೋಗ್ತಾರೆ. ಏನ್ ವ್ಯಾಕರಣದ ವಿಚಾರ ಅಂದ್ರೆ, ಇಲ್ಲಿ ಅಥೋ ಯಥಾತ್ಮ ಶಕ್ತಿಯವ ಶ್ರವಣಂ ಮನನಂ ತಥಾ, ಇದು ಆಚಾರ್ಯರ ಕೊನೆಯ ವಾಕ್ಯ ಅಧಿಕರಣದ್ದು. ಇಲ್ಲೇನ್ ಹೇಳಿದ್ದಾರೆ, ತನ್ನ ಶಕ್ತಿಗೆ ಅನುಗುಣವಾಗಿ ವೇದ ಮಂತ್ರಗಳನ್ನ ಶ್ರವಣ ಮನನ ತಥಾ ಅಂತ ಹೇಳಿದ್ದಾರೆ. ತಥಾ ಅಂದ್ರೆ ಏನರ್ಥ, ಮುಂದಕ್ಕೆ ಇಟ್ಕೊಳ್ಬೇಕು. ಅದು ಇಲ್ಲಿ ನಿಂತು ಹೋಗಿದೆ. ಮುಂದಿನ ಒಂದು ಅಧಿಕರಣ ಹೊಸದಾಗಿ ಏನ್ ಕೇಳ್ತೀವಲ್ಲ, ಅಲ್ಲಿಂದ ಅದರ ವಿಚಾರ ಪ್ರಾರಂಭ ಆಗುತ್ತೆ. ಇಲ್ಲಿಗೂ ಮುಕ್ತಾಯ ಮಾಡ್ಕೊಳ್ತಾರೆ. ಅದು ಎರಡು ಕಡೆ, ಮುಂದಕ್ಕೂ ಅನ್ವಯ ಮಾಡ್ಕೊಳ್ಬಹುದು, ಸದ್ಯಕ್ಕೆ ಇಷ್ಟೇ ಇದಕ್ಕೂ ಅನ್ವಯ ಮಾಡ್ಕೊಬಹುದು. ಇಲ್ಲಿ ಯಥಾತ್ಮ ಶಕ್ತಿ, ಈಗ ನಾವ್ ಹೇಳ್ತೀವಲ್ಲ, ಯಥಾಶಕ್ತಿ ನಾನ್ ಮಾಡ್ತೀನಿ, ಯಥಾಮತಿ ಮಾಡ್ತೀನಿ, ಯಥಾಶಕ್ತಿ ಯಥಾಮತಿ ಅನುವಾದ ಮಾಡಿದೆ ಅಂದ್ರೆ ಏನರ್ಥ, ನನ್ನ ಶಕ್ತಿ ಎಷ್ಟಿತ್ತೋ, ನನ್ನ ಬುದ್ಧಿಗೆ ಎಷ್ಟು ಗೊತ್ತು, ನನ್ನ ಬುದ್ಧಿ ತಿಳುವಳಿಕೆ ನನಗೆ ಎಷ್ಟಿದೆಯೋ ಅಷ್ಟು ಮಾಡ್ತೀನಿ ಅಂತ. ಅಲ್ಲಿ ಯಥಾಶಕ್ತಿ ಯಥಾಮತಿ ಅಂತೆಲ್ಲ ಪ್ರಯೋಗ ಮಾಡ್ತೀವಲ್ಲ, ಹಾಗೆ ಇಲ್ಲಿ ಯಥಾ ಆತ್ಮಶಕ್ತಿಯೈವ ಅಂತ ಬಡಿಸಿದ್ದಾರೆ. ಇದು ತಪ್ಪಲ್ವಾ ಅಂತ ಒಂದು ಪ್ರಯೋಗ ಈಗ ತಾನೇ ಬಂತು. ಗುರುವುಷ್ಣ ಶೀತತಾಮ್ ಅಂತ ಭಾಗವತಲ್ಲಿ ಯಾಕೆ ಹೀಗ್ ಮಾಡ್ತಾರೆ ಅಂತ ಅನ್ನಿಸ್ತು. ಇಲ್ಲೂ ಅದೇ ತರ, ಅದು ವೇದವ್ಯಾಸರ ಮಾತು ಸರಿ, ಇದು ಮಧ್ವಾಚಾರ್ಯರ ಮಾತು. ಇಲ್ಲಿ ಇವ್ರು ಯಾಕೆ ಹೀಗ್ ಮಾಡಿದ್ರು, ಯಥಾತ್ಮ ಶಕ್ತಿ ಅನ್ಬೇಕು. ನೋಡಿ, ನೀವೆಲ್ಲೂ ಕೂಡ ಈ ಸಂಕಲ್ಪ ಆಗ್ಲಿ, ಅಥವಾ ಎಲ್ಲಾರು ಈಗ ಯಾರು ಶಾಸ್ತ್ರ ಅನುವಾದ ಮಾಡ್ಬೇಕಾದ್ರೆ, ಅಥವಾ ಸಂಕಲ್ಪ ಮಾಡ್ಬೇಕಾದ್ರೆ, ಅಥವಾ ದಾನ ಮಾಡ್ಬೇಕಾದ್ರೆ, ನಾವು ಯಥಾಶಕ್ತಿ ಯಥಾಮತಿ ದಾನ ಮಾಡಿದೀವಿ, ನಮ್ಗೆ ಎಷ್ಟು ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ಏನ್ ಮಾಡ್ಬೇಕು ಅಂತ ಶಾಸ್ತ್ರದ ತಿಳುವಳಿಕೆ ಇಲ್ಲ, ನಮ್ ಶಕ್ತಿ ಎಷ್ಟಿದೆಯೋ ಅಷ್ಟಕ್ ಮಾಡಿದೀವಿ ಅಂತ ಹೇಳಿಸ್ತಾರಲ್ಲ ಪುರೋಹಿತರು. ಆಗ ಯಥಾಶಕ್ತಿ ಯಥಾಮತಿ ಮಾಡಿದೀವಿ ಅಂತ ಹೇಳ್ತೀವಿ. ಅಲ್ಲಿ ಯಥಾಶಕ್ತಿಯ ಯಥಾಮತ್ಯ ಮಾಡಿದೀವಿ ಅಂತ ಯಾರು ಹೇಳಲ್ಲ, ಅದು ತಪ್ಪು ಪ್ರಯೋಗ. ಆತರ ಸಂಸ್ಕೃತದಲ್ಲಿ ಪ್ರಯೋಗ ಮಾಡೋ ಹಾಗಿಲ್ಲ. ಯಾವಾಗ ಯಥಾಶಕ್ತಿ ಅನ್ನೋದನ್ನ ಸೇರಿಸ್ತೀವಿ, ಶಬ್ದವನ್ನ ಸಮಾಸ ಮಾಡ್ತೀವಿ ಅಂತ, ಎರಡು ಶಬ್ದವನ್ನು ಸೇರಿಸೋದು, ಒಂದೇ ಪದ ಮಾಡೋದು. ಹಾಗೆ ಯಥಾಮತಿ ಅನ್ನೋದನ್ನು ಒಂದೇ ಪದ ಮಾಡೋದು. ಈ ಒಂದೇ ಪದ ಮಾಡಿದಾಗ ಶಕ್ತಿ ಮತಿ ಅನ್ನೋದು ಬದಲಾಗಲ್ಲ. ಹಾಗೆ ವಿಭಕ್ತಿನ ಹಾಕಿ ಶಕ್ತ್ಯ ಮತ್ಯ ಮಾಡೋದಿಲ್ಲ. ಅಂದ್ರೆ ಯಥಾಶಕ್ತ್ಯ ಮಾಡದೆ ನೀವು ಸ್ವೀಕಾರ ಮಾಡ್ಬೇಕು, ಯಥಾಮತ್ಯ ಮಾಡದೆ ಸ್ವೀಕಾರ ಮಾಡ್ಬೇಕು, ತಪ್ಪಾಗ್ಬಿಡುತ್ತೆ. ಸಂಸ್ಕೃತದ ಪ್ರಕಾರ ಒಂದು ಶಬ್ದವನ್ನ ತಪ್ಪಾಗಿ ಸಂಸ್ಕೃತದಲ್ಲಿ ಪ್ರಯೋಗ ಮಾಡಿದ್ರೆ ಅವ್ನು ನರಕ ಆಗುತ್ತೆ, ಬಹಳ ಕಷ್ಟ. ಸ್ವರ್ಗವಾಸ ಚೆನ್ನಾಗಿ ಶಬ್ದ ಪ್ರಯೋಗ ಮಾಡಿದ್ರೆ, ಚೆನ್ನಾಗಿ ಶಬ್ದ ಪ್ರಯೋಗ ಮಾಡಿದ್ರೆ, ತಪ್ಪಾಗಿ ಮಾಡಿದ್ರೆ ತುಂಬಾ ಅನರ್ಥಕ್ಕೆ ಕಾರಣ. ಆದ್ರೆ ಇಲ್ಲೇನ ಆಚಾರ್ಯರ ಬಗ್ಗೆ ಅದ ಆಕ್ಷೇಪ ಅಲ್ಲ. ಆದ್ರೆ ಯಥಾತ್ಮ ಶಕ್ತಿ ಅನ್ನೋದು ಹಿನ್ನೆಲೆ ಇದು. ಮಧ್ವಾಚಾರ್ಯ ಯಾಕೆ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂತ ಇಲ್ಲಿ ಅವ್ರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕಿಲ್ಲ ಯಾರಿಗೂ. ಆದ್ರೆ ಅವರ ಈ ಪ್ರಯೋಗದ ಹಿನ್ನೆಲೆ ಏನು, ಯಾಕೆ ಹೀಗ್ ಮಾಡ್ತಾರೆ, ಇದರಲ್ಲಿ ಏನಾದ್ರು ಸ್ವಾರಸ್ಯ ಇದೆಯಾ ಅಂತ ಗಮನಿಸ್ಬೇಕು. ಅದನ್ನ ಬಿಡಿಸ್ತಾ ಹೋಗ್ತಾರೆ ಇಲ್ಲಿ. ಯಥಾ ಆತ್ಮಶಕ್ತಿಯ ಏವ ಇತಿ ಕಥಂ, ಅದ್ ಹೇಗ್ ಹೇಳಿದ್ರು ಆಚಾರ್ಯರು, ಆತ್ಮಶಕ್ತಿಯ ಏವ ಅಂತ ಹೇಗ್ ಹೇಳಿದ್ರು ಅಂತ ಪ್ರಶ್ನೆ. ಯಾಕೆಂದ್ರೆ ಈ ಆತ್ಮಶಕ್ತಿಂ ಅನತಿಕ್ರಮ್ಯ ಯಥಾತ್ಮ ಶಕ್ತಿ, ಇದಕ್ಕೆ ಅರ್ಥ ಇಷ್ಟು, ಆತ್ಮ ತನ್ನ ಶಕ್ತಿಯನ್ನ ಅತಿಕ್ರಮಣ ಮಾಡದೆ ಅನ್ನೋದನ್ನೇ ಯಥಾತ್ಮ ಶಕ್ತಿ ಅನ್ನೋ ಶಬ್ದ ತಿಳಿಸುತ್ತೆ. ಯಾವಾಗ ಯಥಾತ್ಮ ಶಕ್ತಿ ಅಂತ ಮಾಡ್ತೀವಲ್ಲ, ಈ ಸಮಾಸಕ್ಕೆ ಒಂದು ಹೆಸರಿಟ್ಟಿದೆ. ಅಂದ್ರೆ ಎಲ್ಲಾ ಪದಗಳು ಜೊತೆಗೆ ಸೇರಿಸಿದಾಗ ಒಂದೇ ಸಮಾಸನ ಕರೀಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರು ಕೊಡ್ತಾರೆ. ಇದಕ್ಕೆ ಅವ್ಯಯೀ ಭಾವ ಸಮಾಸ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಲ್ಲಿ ಅವ್ಯಯೀ ಭಾವಶ್ಚ ಅಂತ ಒಂದು ಪಾಣಿನಿ ಋಷಿಗಳು ಮಾಡಿದ ಸೂತ್ರ. ಆ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಅವ್ಯಯಗಳು ಅಂತ ಇರುತ್ತೆ. ಅವ್ಯಯಗಳು ಅಂತಂದ್ರೆ ನಿಮ್ಗೆ ಅದಕ್ಕೆ ಲಿಂಗ ಇರಲ್ಲ. ಈಗ ನೋಡಿ, ರಾಮಃ ಅಂದ್ರೆ ರಾಮಃ ರಾಮನು, ಇದು ಯಾವ ಶಬ್ದ, ಯಾವ ಲಿಂಗ, ಪುಲ್ಲಿಂಗ ಅಂತ ಹೇಳ್ತೀವಿ. ಲಕ್ಷ್ಮೀಹಿ ವರಮಹಾಲಕ್ಷ್ಮೀಹಿ ಅಂತ ಹೇಳ್ತೀವಿ. ಇರ್ಕೊಳ್ಳಿ, ಮಹಾಲಕ್ಷ್ಮೀಹಿ ವರಮಹಾಲಕ್ಷ್ಮೀಹಿ ಅಂದ್ರೆ ಅರ್ಥ, ಇದು ಯಾವ ಲಿಂಗ, ಸ್ತ್ರೀಲಿಂಗ ಶಬ್ದ. ಹಾಗೆ ಜ್ಞಾನಂ ಅಂತ ಹೇಳಿದ್ರೆ ನಪುಂಸಕಲಿಂಗ ಶಬ್ದ, ಜ್ಞಾನಂ ಅಂತ ಹೇಳಿದೆ. ಅದೇ ತರ ಯಥಾತ್ಮ ಶಕ್ತಿ ಅಂದ್ರೆ ಏನರ್ಥ, ಇದು ನಪುಂಸಕಲಿಂಗ ಶಬ್ದ, ಇದು ಯಥಾತ್ಮ ಶಕ್ತಿ ಅನ್ನೋ ಶಬ್ದ. ಹೀಗೆ ಈ ಶಬ್ದಗಳಲ್ಲೆಲ್ಲ ಏನ್ ಪ್ರಯೋಗಿಸ್ತೀವಿ ಸಂಸ್ಕೃತದಲ್ಲಿ, ಅದಕ್ಕೊಂದು ಲಿಂಗ ಇರುತ್ತೆ. ಈ ಲಿಂಗ ಆ ಲಿಂಗ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲಿ ಅವ್ಯಯ ಅಂತ ಒಂದಿದೆ. ಈ ಅವ್ಯಯಕ್ಕೆ ಲಿಂಗ ಇರೋದಿಲ್ಲ.
ಅವ್ಯಯಕ್ಕೆ ಸ್ತ್ರೀಲಿಂಗ ಇಲ್ಲ, ಪುಲ್ಲಿಂಗ ಇಲ್ಲ, ನಪುಂಸಕಲಿಂಗ ಇಲ್ಲ, 3 ಲಿಂಗಗಳಿರಲ್ಲ. ಯಾಕೆಂದ್ರೆ ಎಲ್ಲಾ ಲಿಂಗದಲ್ಲೂ ಒಂದೇ ತರ ರೂಪ ಇರುತ್ತೆ. ಹೇಗೆ ಅಂದ್ರೆ ನಿಮ್ಗೆ ಅವ್ಯಯಕ್ಕೆ ಉದಾಹರಣೆ ಕೊಡ್ತೇನೆ. ಅವ್ಯಯ ಅಂದ್ರೆ ಈ ಮತ್ತು ಅಂತ ಹೇಳ್ತೀವಲ್ಲ, ನಾನು ಊಟ ಮಾಡಿದೆ, ಹಾಗೆ ಮಲ್ಕೊಂಡೆ, ಹಾಗೆ ಅಂತ ಮತ್ತೆ ಶಬ್ದ ಬಳಸ್ತೀವಲ್ಲ, ಅಂತ ಶಬ್ದ ಅವ್ಯಯ ಅಂತ ಕರೀತಾರೆ. ಈ ಸಂಸ್ಕೃತದಲ್ಲಿ ತಥಾ ಅಂತ ಕರೀತಾರೆ. ಈಗಲೇ ತಥಾ ಅಂತ ಬಂತು. ಶ್ರವಣವನ್ನ ಮಾಡಬೇಕು, ಹಾಗೆ ಮನನವನ್ನ ಯಥಾತ್ಮಶಕ್ತಿಯ ಮಾಡ್ಬೇಕು. ತಥಾ ಅಂತ ಬಂತಲ್ಲ, ಅದನ್ನ ಅವ್ಯಯ ಅಂತ ಕರೀತಾರೆ. ಅವ್ಯಯಕ್ಕೆ ಲಿಂಗ ಇರಲ್ಲ. ಈಗ ಹಾಗೆ ಅನ್ನೋದು ಏನ್ ಲಿಂಗ? ಅದು ಅದಕ್ಕೆ ಲಿಂಗ ಇಲ್ಲ. ಹಾಗೆ ಮತ್ತು ನಾನು ಊಟ ಮಾಡಿದೆ, ಮತ್ತು ಅಂತ ಮತ್ತು ಅನ್ನೋ ಶಬ್ದ ಏನ್ ಹಾಕ್ತಿವಿ, ಅದಕ್ಕೂ ಯಾವ ಲಿಂಗ ಇಲ್ಲ. ಅದನ್ನೆಲ್ಲ ಅವ್ಯಯ ಅನ್ನೋದ್ರ ಈ ಗುಂಪಿನಲ್ಲಿ ಸೇರಿಸ್ತೀವಿ. ಈ ಅವ್ಯಯದ ಗುಂಪಿನಲ್ಲಿ ಯಾವ್ದು ಸೇರತ್ತಲ್ಲ, ಅದಕ್ಕೆ ವಿಭಕ್ತಿನ ಹಾಕಿ ಹೇಳೋಂಗಿಲ್ಲ. ಅದು ಒಂದೇ ತರ ಇರುತ್ತೆ, ಯಾವಾಗ್ಲೂ ಒಂದೇ ತರ. ಈಗ ಈ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅಂತ ಹೇಳ್ತೀವಲ್ಲ, ಚ ಅನ್ನೋದು ಅವ್ಯಯ. ಅಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ, ಆ ಚ ಅನ್ನೋದಕ್ಕೆ ಲಿಂಗ ಇರಲ್ಲ. ಚ ಅಂದ್ರೆ ಮತ್ತು ಅಂತ ಅರ್ಥ. ಅಂದ್ರೆ ರಾಯರು ಹೇಗಿದ್ದಾರೆ? ಪೂಜ್ಯರಾಗಿದ್ದಾರೆ, ಸತ್ಯ ಧರ್ಮ ರಥರೂ ಆಗಿದ್ದಾರೆ, ಸತ್ಯ ಧರ್ಮ ಅದಲ್ಲಿ ಆಸಕ್ತರೂ ಆಗಿದ್ದಾರೆ. ಆ ಚ ಅನ್ನೋದಕ್ಕೆ ಮತ್ತು ಅಪಿ ಅಂತ ಅರ್ಥ. ಈ ರೀತಿ ಈ ಚ ಅನ್ನೋದಕ್ಕೆ ಅಲ್ಲೇನು ಅರ್ಥ ಇಲ್ಲ. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಅವ್ಯಯಕ್ಕೂ ಕೂಡ ವಿಸರ್ಗ ಹಾಕಿ ಹೇಳ್ಬಿಡ್ತಾರೆ. ರಾಮ, ಕೃಷ್ಣ, ನರಸಿಂಹ ಅಂತಿರೋ ತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಹ ಅನ್ಬಿಡ್ತಾರೆ. ಗೋವಿಂದ ಹಾಗೆ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಹಾಗೆ ಹೇಳೋಂಗಿಲ್ಲ. ಯಾಕೆ? ಅವ್ಯಯಕ್ಕೆ ಯಾವುದೇ ಲಿಂಗ ಇರಲ್ಲ. ವಿಸರ್ಗವನ್ನ ಹಾಕಿದ್ರೆ ಒಂದ ಸ್ತ್ರೀಲಿಂಗನೋ ಒಂದ ಪುಲ್ಲಿಂಗನೋ ಶಬ್ದ ಆಗ್ಬಿಡುತ್ತೆ. ರಾಮಃ ಅದು ಪುಲ್ಲಿಂಗ, ಲಕ್ಷ್ಮೀಹಿ ಅದು ಸ್ತ್ರೀಲಿಂಗ ಆಗುತ್ತೆ. ಸಾಮಾನ್ಯವಾಗಿ ವಿಸರ್ಗ ಇದ್ದಾಗ ಸಾಮಾನ್ಯವಾಗಿ ಪುಲ್ಲಿಂಗ ಶಬ್ದ ಆಗಿರುತ್ತೆ. ಸತ್ಯಧರ್ಮ ರಥಾಯ ಚಹ, ಚಹ ಅಂದ್ರೆ ಏನರ್ಥ? ಯಾವ ಲಿಂಗದ ಶಬ್ದ? ಅದಕ್ಕೆ ಏನರ್ಥ? ಸಂಬಂಧನೇ ಇಲ್ಲ. ಅದರಿಂದ ಹಾಗೆ ಹೇಳ್ಬಾರ್ದು. ಅದು ತುಂಬಾ ನೋಡ್ಕೊಂಡು ಹೇಳ್ಬೇಕು. ವಿಸರ್ಗ ಸೇರಿಸ್ಲಿಕ್ಕೆ ಬರುತ್ತೆ ಅಂತ ಎಲ್ಲಾ ಶ್ಲೋಕದಲ್ಲಿ ಸೇರಿಸೋ ಹಾಗಿಲ್ಲ. ಪ್ರಕೃತ ಯಥಾತ್ಮ ಶಕ್ತಿ ಅಂತ ಹೇಳೋದ್ ಬಿಟ್ಟು ಶಕ್ತಿಯ ಅಂತ ಒಂದು ವಿಭಕ್ತಿ ಹಾಕಿದಾರಲ್ಲ ಆಚಾರ್ಯರು. ಅವ್ಯಯಕ್ಕೆ ಲಿಂಗವೇ ಇಲ್ಲ, ವಿಭಕ್ತಿ ಇರಲ್ಲ. ಮತ್ತೆ ವಿಭಕ್ತಿ ಇದ್ರೆ ಮುಂದಕ್ಕೆ ಅದು ಲುಕ್ ಆಗ್ಬಿಡುತ್ತೆ. ಲುಕ್ ಅಂದ್ರೆ ಲೋಪ ಮಾಡ್ಬಿಡೋದು ಅಂತ. ಲೋಪ ಅಂದ್ರೆ ಇರಲ್ಲ ಅಂತ ಹೇಳ್ತೀವಲ್ಲ, ದೋಷ ಲೋಪ, ಗುಣ ಲೋಪ. ಆ ಲೋಪ ಅನ್ನೋದಕ್ಕೆ ಲುಕ್ ಅಂತ ಕರೀತಾರೆ ಸಂಸ್ಕೃತ ವ್ಯಾಕರಣದಲ್ಲಿ. ಅದನ್ನ ಯಥಾತ್ಮ ಶಕ್ತಿಯ ಏವ ಅಂತ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಇವರು. ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಜಯತೀರ್ಥರು ಅನೇಕ ತರ ಉತ್ತರ ಕೊಟ್ಟಿದ್ದಾರೆ. ಮೊದಲನೇ ಉತ್ತರ, ಯಥಾ ಇತಿ ಭಿನ್ನಂ ಪದಂ ಸಮ್ಯಕ್ ವಾಚಿ. ಯಥಾ ಅನ್ನೋದಕ್ಕೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಿ? ಅದು ಬೇರೆ ಪದ. ಆತ್ಮಶಕ್ತಿಗೂ ಯಥಾ ಅನ್ನೋದಕ್ಕೂ ಸೇರೋದೇ, ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ನೀವು ಯಥಾ ಆತ್ಮಶಕ್ತಿ ಸೇರಿಸ್ಕೊಂಡ್ರೆ ಒಂದೇ ಪದ ಮಾಡಿದ್ರೆ ಅವ್ಯಯ ಆಗುತ್ತೆ, ಆಗ ಸಮಸ್ಯೆ. ಅದು ಆಚಾರ್ಯರ ಪ್ರಯೋಗ ಏನಂದ್ರೆ, ಯಥಾ ಅನ್ನೋ ಶಬ್ದ ಬೇರೆ, ಆತ್ಮಶಕ್ತಿಯ ಬೇರೆ. ಆತ್ಮಶಕ್ತಿ ಅನ್ನೋದು ತಪ್ಪಿಲ್ಲ. ಈ ಯಥಾ ಅನ್ನೋದು ಸೇರಿಸ್ತೀವಲ್ಲ, ಯಥಾಶಕ್ತಿ, ಯಥಾಮತಿ, ಆ ಯಥಾ ಸೇರಿಸಿದ್ರೆ ಅವ್ಯಯ ಆಗ್ಬಿಡತ್ತೆ. ಆಗ ವಿಭಕ್ತಿಯನ್ನು ಬೇರೆ ಬೇರೆ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಅದು ಯಾವಾಗಲೂ ಯಥಾಶಕ್ತಿ ಯಥಾಮತಿ. ನೀವು ಸ್ತ್ರೀಯರು ಹೇಳ್ಬೇಕಾದ್ರೂ ಯಥಾಶಕ್ತಿ ಯಥಾಮತಿ ಅಂತಾನೆ ಹೇಳ್ಬೇಕು. ಅವರು ಕೂಡ ಸಂಕಲ್ಪ ಅಥವಾ ಏನೇ ಮಾಡಿದ್ರು ಕೂಡ. ಪುರುಷರು ಹೇಳ್ಬೇಕಾದ್ರೂ ಯಥಾಶಕ್ತಿ ಯಥಾಮತಿ ಅಂತಾನೆ ಹೇಳೋದು. ಯಾಕೆ? ಯಥಾಶಕ್ತಿ ಯಥಾಮತಿ ಅನ್ನೋದು ಅದು ಒಂದೇ ತರ ಅವ್ಯಯ, ಅದು ಬದಲಾಗಲ್ಲ ಸಂಸ್ಕೃತದಲ್ಲಿ. ಆದ್ರೆ ಇಲ್ಲೇ ಹಾಗೆ ಹೇಳಿಲ್ಲ. ಯಥಾ ಆತ್ಮಶಕ್ತಿಯ ಅಂತ, ಆತ್ಮಶಕ್ತಿಯ ಅನ್ನೋದು ಬೇರೆ. ಆದ್ರಿಂದ ಬೇರೆ, ಆದ್ರಿಂದ ಅದು ಅವ್ಯಯ ಅಲ್ಲ. ಆತ್ಮಶಕ್ತಿನ ತನ್ನ ಶಕ್ತಿಗೆ ಅನುಗುಣವಾಗಿ ತಪ್ಪಿಲ್ಲ ಅಂತ ಒಂದು ಪರಿಹಾರ ಹೇಳ್ತಾರೆ. ಅಲ್ಲ ಹೀಗ್ ಕಂಡಿದ್ಯಾ ಅಂದ್ರೆ, ಆಗ ಒಂದು ತಕ್ಷಣ ಒಂದು ಉದಾಹರಣೆ ಕೊಡ್ತಾರೆ. ಭಾಗವತದ ಮಾತನ್ನು ಉದಾಹರಣೆ ಕೊಡ್ತಾರೆ ನೋಡಿ. ಬೇರೆ ಪುರಾಣದಕ್ಕಿಂತ ಭಾಗವತ ಉದಾಹರಣೆ ಕೊಡ್ತಾರೆ ಜಯತೀರ್ಥರು ಕೂಡ. ಭಾಗವತಲ್ಲಿ ಒಂದ್ ಕಡೆ ಪ್ರಯೋಗ ಮಾಡಿದ್ದಾರೆ. ಏನಂತ ಅಂದ್ರೆ, ಆಚಾರ್ಯರ ಮಾತನ್ನು ಸಮರ್ಥನೆ ಮಾಡ್ಲಿಕ್ಕೆ ಭಾಗವತ ವಾಕ್ಯ ತಗೊಂಡು ಸಮರ್ಥನೆ ಮಾಡ್ತಾರೆ. ಯಾರು? ಜಯತೀರ್ಥರು. ಅಂದ್ರೆ ಭಾಗವತ, ಅನುವ್ಯಾಖ್ಯಾನ, ಸುಧಾ ಈ ತರ ವಿಷಯದಲ್ಲೂ, ವ್ಯಾಕರಣ ವಿಷಯದಲ್ಲೂ ಅದದೇ ಪ್ರಯೋಗವನ್ನೇ ತಗೊಳ್ತಾರೆ ಭಾಗವತದ್ದೇ. ಅಲ್ಲಿ ಬಂತು ಒಂದು ಮಾತು, ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತ ಯಥಾ. ಭಗವಂತ ಮೊದಲು ಹೇಗೆ ನಿವೃತ್ತಿ ಮಾರ್ಗದ ಬಗ್ಗೆ ಹೇಳಿದ್ನೋ, ನಿವೃತ್ತ ಕರ್ಮ, ಪ್ರವೃತ್ತ ಕರ್ಮ ಅಂತಾರೆ, ನಿಷ್ಕಾಮ ಕರ್ಮ, ಸಕಾಮ ಕರ್ಮ ಅಂತಿದೆ. ನಿವೃತ್ತಿ ಮಾರ್ಗ, ಆ ನಿವೃತ್ತಿ ಮಾರ್ಗದ ಬಗ್ಗೆ ಯಥಾ ಭಗವತ ಆದೌ ಕಥಿತ, ಹೇಗೆ ಭಗವಂತ ಮೊದಲು ಹೇಳಿದ್ನೋ ಅಂತ ಒಂದ್ ಬಂತು. ಅಲ್ಲಿ ಯಥಾ ಅನ್ನೋ ಶಬ್ದ ಏನಿದೆಯಲ್ಲ, ಆ ಯಥಾ ಅನ್ನೋ ಶಬ್ದ ಇಲ್ಲಿ ಯಾಕೆ ಕೊಟ್ಟಿದ್ದು ಅಂದ್ರೆ, ಯಥಾ ಅಂದ್ರೆ ಚೆನ್ನಾಗಿ ಅಂತ ಅರ್ಥ, ಹೇಗೆ ಅಂತ ಅರ್ಥ ಅಲ್ವಂತಲ್ಲಿ. ಸಾಮಾನ್ಯವಾಗಿ ಯಥಾ ರಾಜ ತಥಾ ಪ್ರಜಾಹ ಅಂತ ಒಂದು ಸಾಮಾನ್ಯವಾಗಿ ಲೌಕಿಕವಾಗೂ ಮಾತಾಡಿದೆ. ರಾಜ ಹೇಗಿದಾನೋ ಹಾಗೆ ಪ್ರಜೆಗಳಿರ್ತಾರೆ. ಯಥಾ ಸ್ವಾಮಿ ತಥಾ ಶಿಷ್ಯ, ಯಥಾ ಗುರುಸ್ ತಥಾ ಶಿಷ್ಯ, ಗುರು ಹೇಗಿರ್ತಾನೋ ಶಿಷ್ಯ ಹಾಗಿರ್ತಾರೆ.
ಹೇಗ್ ಶಿಷ್ಯ ಹೇಗಿರ್ತಾನೆ ಹಾಗೆ ಗುರು ಇರ್ತಾನೆ ಅಂತ ಇಲ್ಲ. ಹೇಗ್ ಗುರು ಇರ್ತಾನೆ ಹಾಗೆ ಶಿಷ್ಯನ ಇರ್ತಾನೆ ಅಂತ. ಯಾಕೆ ಉಪದೇಶ ಕೊಡೋನು ಅವನ್ ತಾನೆ ಗುರು. ಅಲ್ಲಿ ಯಥಾ ಗುರು ಅನ್ನೋದಕ್ಕೆ ಯಥಾ ತಥಾ ಅನ್ನೋ ಶಬ್ದಗಳು ಹೇಗೆ ಹಾಗೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಹೇಗೆ ಗುರು ಇದಾನೋ ಹಾಗೆ ಶಿಷ್ಯ. ಯಥಾ ಗುರು ತಥಾ ಶಿಷ್ಯ, ಆ ರೀತಿ ಸಾಮಾನ್ಯವಾಗಿ ಪ್ರಸಿದ್ಧ. ಆದ್ರೆ ಇಲ್ಲಿ ಯಥಾ ಅನ್ನೋ ಶಬ್ದ ಬರೋದು ಚೆನ್ನಾಗಿ ಅನ್ನೋ ಅರ್ಥದಲ್ಲಿ ಬರೋದು. ಹಾಗಾದ್ರೆ ಭಗವಂತ ಮೊದಲಿಗೆ ನಿವೃತ್ತಿ ಮಾರ್ಗವನ್ನ ಚೆನ್ನಾಗಿ ಹೇಳಿದಾನೆ ಅಂತ ಅರ್ಥ, ಚೆನ್ನಾಗಿ ಉಪದೇಶ ಕೊಟ್ಟಿದ್ದಾನೆ. ಅದೇ ತರ ಇಲ್ಲಿ ಅಥೋ ಯಥಾ ಆತ್ಮಶಕ್ತಿವೇ ಯಥಾಶ್ರವಣಂ ಅಂದ್ರೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಆ ಶಕ್ತಿಯನ್ನು ಬಳಸ್ಕೊಂಡು ಚೆನ್ನಾಗಿ ಕೇಳಿ ಚೆನ್ನಾಗಿ ಮನನ ಮಾಡಿ ಅಂತ ಅರ್ಥ. ಯಥಾ ಅನ್ನೋದು ಶ್ರವಣಂ ಮನನಂ ಅಂತ ಶ್ಲೋಕದಲ್ಲಿ ಮುಂದೆ ಕಾಣ್ತೀವಲ್ಲ ಪದವನ್ನ, ಅದರ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ. ಹಾಗಾದ್ರೆ ಈ ಮೊದಲನೇ ಈ ಯಥಾ ಅನ್ನೋ ಶಬ್ದ ಏನ್ ಕಾಣಿಸ್ತಾ ಇದೆ ಆ ಶ್ಲೋಕದಲ್ಲಿ, ಅದನ್ನ ಪಕ್ಕದಲ್ಲಿರೋ ಶಬ್ದ ಆತ್ಮಶಕ್ತಿ ಇವ ಅನ್ನೋದಕ್ಕೆ ಸಂಬಂಧ ಅಲ್ಲ ಅದು. ಅದಾದ್ಮೇಲೆ ಒಂದ್ ಪದ ಸಿಗತ್ತಲ್ಲ ಶ್ರವಣಂ ಮನನಂ ತಥಾ ಅಂತ ಅನುವ್ಯಾಖ್ಯಾನದಲ್ಲಿ ಯಥಾ ಶ್ರವಣಂ ಯಥಾ ಮನನ, ಚೆನ್ನಾಗಿ ಶ್ರವಣ ಮಾಡಿ ಚೆನ್ನಾಗಿ ಮನನ ಮಾಡಿ ಅಂತ ಅರ್ಥ. ಅಲ್ಲಿ ಚೆನ್ನಾಗಿ ಅನ್ನೋ ಅರ್ಥ ಹೇಗ್ ಸಿಕ್ತು ಯಥಾ ಅನ್ನೋ ಶಬ್ದಕ್ಕೆ ಅಂದ್ರೆ ಭಾಗವತದಲ್ಲಿ ಯಥಾ ಶಬ್ದವನ್ನ ಚೆನ್ನಾಗಿ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ ಅಂತ ಅದಕ್ಕೊಂದು ಪ್ರಮಾಣ ಕೊಟ್ರು. ಇದು ಒಂದ್ ಪರಿಹಾರ ಆಯ್ತು. ಇನ್ನೊಂದು ಪರಿಹಾರ ಸಾದೃಶ್ಯಾರ್ಥೇವಾ ಅಂತ. ಅದು ಯಥಾ ಅನ್ನೋದನ್ನ ಯಾವಾಗ ಕೊಡ್ತಾರೆ ಅಂದ್ರೆ ಸಾದೃಶ್ಯ ಅಂದ್ರೆ ಹೋಲಿಕೆಯನ್ನ ನೀಡಬೇಕಾದ್ರೆ ಯಥಾ ಅನ್ನೋ ಶಬ್ದವನ್ನ ಬಳಸ್ತಾರೆ. ಈಗ ಉದಾಹರಣೆಗೆ ಯಥಾ ಯಥಾ ಹರಿಹಿ ತಥಾ ಮುಖ್ಯ ಪ್ರಾಣ, ಭಗವಂತ ಹೇಗಿರ್ತಾನೋ ಹಾಗೆ ಮುಖ್ಯ ಪ್ರಾಣದೇವರಿದೆ ಅಂದ್ರೆ ಇಲ್ಲಿ ಸಾದೃಶ್ಯ. ಯಥಾ ಹರಿಹಿ ತಥಾ ವಾಯು ಅಂದ್ರೆ ದೇವರ ಹೋಲಿಕೆ ವಾಯುದೇವರಿಗಿದೆ ಅಂತ. ಯಾವ ರೀತಿ ಇದೆ? ದೇವರ ಸಂಕಲ್ಪ ಹೇಗಿರುತ್ತಲ್ಲ ಅದೇ ರೀತಿ ವಾಯುದೇವರದ್ದು ಇರುತ್ತೆ. ವಾಯುದೇವರು ಏನ್ ಅನ್ಕೊಳ್ತಾರಲ್ಲ ಹಾಗೆ ಭಗವಂತಂದು ಇರುತ್ತೆ ಮನಸ್ಸಿನಲ್ಲಿ. ಇದನ್ನ ತಾತ್ಪರ್ಯದಲ್ಲೂ ಹೇಳ್ತಾರೆ ಮಧ್ವಾಚಾರ್ಯರು. ಅಲ್ಲಿ ರಾಮ ಹೇಗೆ ಅನ್ಕೊಳ್ತಾರೋ ಹನುಮಂತನಿಗಿರುತ್ತೆ, ಹನುಮಂತ ಹೇಗೋ ಅದು ರಾಮನ ಇಚ್ಛೆ ಇರುತ್ತೆ, ಆ ರೂಪ ಕನ್ವಯಿಸ್ಕೊಳ್ತಾರೆ. ಮೂಲಭೂತವಾಗಿ ಭಗವಂತನ ಯಾವುದೇ ರೂಪ ಇರಲಿ, ವಾಯುದೇವರು ಯಾವುದೇ ರೂಪ ಇರಲಿ, ದೇವರ ವಿರುದ್ಧವಾಗಿ ವಾಯುದೇವರು ನಡೆಯಲ್ಲ. ಅವರ ಬುದ್ಧಿ ಒಂದೇ ತರ ಇರುತ್ತೆ. ಹೋಲಿಕೆ ಇದೆ. ಆ ಹೋಲಿಕೆ ಅನ್ನೋ ಅರ್ಥದಲ್ಲಿ ಯಥಾ ಅನ್ನೋ ಶಬ್ದವನ್ನ ಬಳಸೋದಿದೆ. ಉದಾಹರಣೆಗೆ ಪರ್ವತಃ ವನ್ಹಿಮಾನ್ ಧೂಮಾತ್ ಯಥಾ ಮಹಾನಸಂ ಅಂತ ಇದು ಪ್ರಸಿದ್ಧ ಪ್ರಯೋಗ, ಅನೇಕ ಸರಿ ಹೇಳಿದ್ದೇನೆ. ಅಲ್ಲಿ ಯಥಾ ಶಬ್ದ ಬರುತ್ತಲ್ಲ ಅಲ್ಲಿ ಗಮನಿಸಿ ಅಷ್ಟೇ. ಅದು ಅನುಮಾನ ಕೇಳಿರ್ತೀವಿ, ಅಲ್ಲಿ ಧೂಮ ಇದೆ ವನ್ಹಿ ಇದೆ ಎಲ್ಲಿ ಅಡುಗೆ ಮನೆಯಲ್ಲಿ, ಹಾಗಾಗಿ ಪರ್ವತಲ್ಲೂ ಧೂಮ ಇರೋದ್ರಿಂದ ವನ್ಹಿ ಇರ್ಬೇಕು, ಇದು ಸರಳವಾದ ಅರ್ಥ. ಅಲ್ಲಿ ಯಥಾ ಮಹಾನಸಂ, ಮಹಾನಸ ಅಂದ್ರೆ ಅಡುಗೆ ಮನೆ ಅಂತ ಅರ್ಥ. ಅಡುಗೆ ಮನೆಯಲ್ಲಿ ಹೇಗೋ ಹಾಗೆ ಸಾದೃಶ್ಯ ಹೋಲಿಕೆಯನ್ನ ಹೇಳುತ್ತೆ ಯಥಾ ಶಬ್ದ. ಹಾಗೆ ಇಲ್ಲೂ ಯಥಾ ಅನ್ನೋ ಶಬ್ದವನ್ನ ಬಿಡಿಸ್ಕೊಂಡು ಸೇರಿಸೋ ಹಂಗಿಲ್ಲ, ಸೇರಿಸ್ಬಿಟ್ರೆ ಸಮಾಸ ಮಾಡೋ ಹಾಗಿಲ್ಲ, ಅಂದ್ರೆ ಒಂದೇ ಪದ ಆಗಲ್ಲ. ಅದನ್ನ ಇವ್ರ ಜಯತೀರ್ಥರ ಪ್ರಕಾರ ಯಥಾ ಆತ್ಮಶಕ್ತಿಯ ಅನ್ನೋದು ಬಿಡಿ ಬಿಡಿ ಪದ, ಅದನ್ನ ಸೇರಿಸಿ ಹೇಳೋಂಗಿಲ್ಲ ಪದ. ಅಂದ್ರೆ ಈಗ ಶ್ಲೋಕ ಹೇಳ್ಬೇಕಾದ್ರೆ ಯಥಾತ್ಮಶಕ್ತಿ ಅಂತ ಹೇಳ್ತೀವಿ, ಅದು ಸಂಧಿ ಆಗಿರೋದು, ಸಮಾಸ ಅಲ್ಲ. ಸಂಧಿಗೂ ಸಮಾಸಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂಧಿ ಅಂದ್ರೆ ಅಕ್ಷರಗಳು ಆ ಮತ್ತೆ ಆ ಇದ್ದಾಗ ಆ ಮಾಡೋದಷ್ಟೇ, ಹಾಗಂತ ಆ ಪದ ಸೇರ್ಕೊಂಡು ಒಂದೇ ಶಬ್ದ ಆಗಲ್ಲ, ಬೇರೆ ಬೇರೆ ಶಬ್ದ ಅಂತ ಆಗುತ್ತೆ. ಸಮಾಸ ಅಂದ್ರೆ ಬೇರೆ ಶಬ್ದ ಆಗದು, ಒಂದೇ ಶಬ್ದ ಆಗ್ಬಿಡತ್ತೆ. ಈಗ ಯಥಾಶಕ್ತಿ ಅಂದ್ರೆ ಯಥಾ ಶಕ್ತಿ ಯಥಾ ಮತಿ ನಾನ್ ಮಾಡ್ತೀನಿ ಅಂದ್ರೆ ತಪ್ಪಾಗ್ಬಿಡತ್ತೆ. ಹಂಗ್ ಬಿಡಿಸಿ ಬಿಡಿಸಿ ಹೇಳ್ಬಾರದು ಇದನ್ನ. ಯಥಾಶಕ್ತಿ ಯಥಾಮತಿ ಅಂತ ಜೊತೆಗೆ ಹೇಳಿದ್ರೆ ಮಾತ್ರ ಅರ್ಥ ಬರೋದು ಸಂಸ್ಕೃತದಲ್ಲಿ, ಇಲ್ಲಾಂದ್ರೆ ಅದು ಫಲ ಕೊಡಲ್ಲ ನಮ್ಗೆ. ಪ್ರಕೃತ ಯಥಾ ಆತ್ಮಶಕ್ತಿಯ ಅಂತ ಬಿಡಿಸಿ ನಾವು ಅರ್ಥವನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಹೋಲಿಕೆ ಏನು ಅಂದ್ರೆ ಆತ್ಮಶಕ್ತಿಯ ಏವ ಶ್ರವಣಂ ಮನನಂ ಚ ಆಚರೇತ್ ನತು ಸರ್ವಶಾಖಾ ವಿಷಯಂ ನಾಪಿ ಸ್ವಶಾಖಾ ಮಾತ್ರ ವಿಷಯಂ ಯಥಾಚ ಶ್ರವಣಂ ಮನನಂ ಚ ಆತ್ಮಶಕ್ತೇವ ನಿಧಿಧ್ಯಾಸನಮಪಿ ತಥಾ ಆಚರೇತ್. ಇದು ಉದಾಹರಣೆ ಕೊಡ್ತಾರಂತೆ. ಯಾವ್ದಕ್ಕೆ ಅಂದ್ರೆ ಈಗ ಧ್ಯಾನ ಮಾಡ್ಬೇಕಲ್ಲ, ಧ್ಯಾನ ಮಾಡೋದು ಹೇಗೆ ಅಂದ್ರೆ ಎಷ್ಟು ಧ್ಯಾನ ಮಾಡ್ಬೇಕು ದೇವ್ರ ಬಗ್ಗೆ, ನಿಮ್ ಶಕ್ತಿ ಎಷ್ಟಿದೆಯೋ ಅಷ್ಟು ಧ್ಯಾನ ಮಾಡಿ ಅಂತ ಹೇಳ್ಬೇಕು ಉತ್ತರ. ಆ ಉತ್ತರ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡ್ಬೇಕಲ್ಲ. ನೋಡಿ, ನಿಮ್ಮ ಶಕ್ತಿ ಅನುಗುಣವಾಗಿ ಹೇಗೆ ಕೇಳ್ತೀರೋ, ಯಾವ ರೀತಿ ಮನನ ಮಾಡ್ತೀರೋ ಆ ತರ ಧ್ಯಾನನು ಮಾಡಿ ನಿಮ್ ಶಕ್ತಿಗೆ ಅನುಗುಣವಾಗಿ ಅಂತ. ಅಂದ್ರೆ ಹೋಲಿಕೆ ಅಂದ್ರೆ ಶ್ರವಣ ಮನನಗಳನ್ನ ಧ್ಯಾನಕ್ಕೆ ಹೋಲಿಕೆ ಕೊಡ್ತಾ ಇದ್ದಾರೆ. ಧ್ಯಾನ ಹೇಗ್ ಮಾಡ್ಬೇಕು, ನಿಮ್ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡ್ಬೇಕು. ಅದ್ ಹೇಗೆ ಅಂದ್ರೆ ನೀವು ಶ್ರವಣ ಮಾಡೋದನ್ನ ಮನನ ಮಾಡೋದನ್ನ ಎಷ್ಟು ನಿಮ್ಮ ಆತ್ಮಶಕ್ತಿಗೆ ಅನುಗುಣವಾಗಿ ಮಾಡ್ತೀರಲ್ಲ ಹಾಗೆ ಅಂತ ಆ ಯಥಾ ಅನ್ನೋದನ್ನ ಉದಾಹರಣೆಯನ್ನಾಗಿ ಹೋಲಿಕೆ ನೀಡ್ಲಿಕ್ಕೋಸ್ಕರ ಇಲ್ಲಿ ಯಥಾ ಶಬ್ದವನ್ನ ಬಳಸಿದ್ದಾರೆ ಅಂತ. ಇದು ಎರಡನೇ ವ್ಯಾಖ್ಯಾನ, ಜಯತೀರ್ಥರ ವ್ಯಾಖ್ಯಾನ. ಅಥವಾ ಇನ್ನೊಂದು ರೀತಿ ಅಂತ ಇನ್ನೊಂದು ಪರಿಹಾರ ಕೊಡ್ತಾರೆ.
ಇದು ಜಯತೀರ್ಥರ ಒಂದು ಪಾಂಡಿತ್ಯ. ಅವರು ಒಂದು ಶಬ್ದ ತಗೊಂಡ್ಬಿಟ್ರೆ ಮಧ್ವಾಚಾರ್ಯರ ವಾಕ್ಯದಲ್ಲಿ ಏನಾದ್ರೂ ಯಾರಾದ್ರೂ ಆಕ್ಷೇಪ ಮಾಡ್ತಾರೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಉತ್ತರ ರೆಡಿ ಇರುತ್ತೆ. ಆಕ್ಷೇಪ ಅವ್ರು ಯಾರು ಹೊಳ್ದಿರಲ್ಲ ಕೆಲವ್ರಿಗೆ, ಯಾಕೆಂದ್ರೆ ಈ ತರ ಹೌದಾ ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗತ್ತೆ ಎಷ್ಟೋ ಬಾರಿ. ಎಷ್ಟೇ ಬೇರೆ ಶಾಸ್ತ್ರಗಳ ಅಧ್ಯಯನ ಮಾಡಿದ್ರು, ನ್ಯಾಯ ವ್ಯಾಕರಣ ಏನೇ ಅಧ್ಯಯನ ಮಾಡಿದ್ರು ಮೇಲ್ನೋಟಕ್ಕೆ ಗೊತ್ತೇ ಆಗಲ್ಲ. ಸರಿಯಾಗಿದೆ ಸರಿಯಾಗಿದೆ ಅಂತಾನೆ ಅನ್ಸುತ್ತೆ. ಆದ್ರೆ ಅವ್ರು ಹೇಳಿದ್ಮೇಲೆ ಹೌದಲ್ವಾ, ಇಲ್ಲಿ ಹೆಂಗ್ ಸರಿ, ಹೌದು ಬೇರೆ ಶಾಸ್ತ್ರದ ವಿರೋಧ ಬರುತ್ತಲ್ವಾ ಅಂತ ಆಗ ಗೊತ್ತಾಗತ್ತೆ. ಮೊದಲು ಪ್ರಶ್ನೆ ಹುಟ್ಟೋದೇ ಕಷ್ಟ. ಪ್ರಶ್ನೆ ಬಂದ್ಮೇಲೆ ಅದಕ್ಕೆ ಉತ್ತರ ಒಂದಲ್ಲ ಎರಡಲ್ಲ ಮೂರಲ್ಲ, ಎಷ್ಟು ಉತ್ತರ ನಿರರ್ಗಳವಾಗಿ ಬರ್ತಾ ಇರುತ್ತೆ. ಈಗ ಈ ಪ್ರಶ್ನೆಗೆ 2 ಉತ್ತರ ಬಂದ್ ಆಗೋಯ್ತಾ ವಸ್ತುತಃ ಈ ವಾಕ್ಯದಲ್ಲಿ. ಇನ್ನೊಂದು ಉತ್ತರವನ್ನು ಕೂಡ ಕೊಡ್ತಾರೆ ಯಾರು, ಇದು ಜಯತೀರ್ಥರು. ಅದೇನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲೇ ನೋಡೋಣ. ಮತ್ತೆ ತುಂಬಾ ದೀರ್ಘವಾಗಿದೆ ಇದು, ಮುಂದಿನ ಪಾಠದಲ್ಲಿ ಮತ್ತೆ ಗಮನಿಸೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿದ್ರು. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ.